ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಬಗ್ಗೆ ನಿಮಗೆ ಗೊತ್ತೇ ಗೊತ್ತು, ನಾನು ಜಾಸ್ತಿ ಏನು ಹೇಳೋಕ್ಕೋಗಲ್ಲ ಇಲ್ಲಿ. ಬಟ್ ಏನು ಅಂತಂದರೆ ಇಲ್ಲಿ ಇಷ್ಟು ಮಾತ್ರ ಹೇಳೋಕ್ಕೆ ನೋಡಿ, ಇಲ್ಲಿ 0 to A ಇದ್ದಾಗ ಏನಾಗಿರುತ್ತೆ ಬಾಡಿ, ಇಟ್ ವಿಲ್ ಹ್ಯಾವ್ ಎನ್ ಎಲಾಸ್ಟಿಕ್ ಬಿಹೇವಿಯರ್. ಅಂದರೆ ಏನು, ಇಟ್ ವಿಲ್ ಬಿ ಒಬೇಯಿಂಗ್ ಹೂಕ್ಸ್ ಲಾ ಅಲ್ವಾ. ಸ್ಟ್ರೆಸ್ ಗ್ರಾಫ್ ಇರುತ್ತೆ, ಹೂಕ್ಸ್ ಲಾ ಒಬೇ ಮಾಡ್ತಾ ಇರುತ್ತೆ. ಅದೇ ಥರ ಎ ಪಾಯಿಂಟ್ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಅ ಪ್ರಪೋರ್ಷನಾಲಿಟಿ ಲಿಮಿಟ್. ಸೊ ಈ ಪಾಯಿಂಟಲ್ಲಿ, ಈ ಜಾಗದಲ್ಲಿ ಏನಾಯಿತು, ಇದಾದ್ಮೇಲೆ ಏನಾಗುತ್ತೆ, ಆ ಬಾಡಿ ಇಟ್ ವಿಲ್ ನಾಟ್ ಕಮ್ ಬ್ಯಾಕ್ ಟು ಇಟ್ಸ್ ಒರಿಜಿನಲ್ ಶೇಪ್ ಅಂಡ್ ಸೈಜ್, ಸ್ವಲ್ಪ ಚೇಂಜ್ ಆಗಿರುತ್ತೆ. ಈ ಚೇಂಜ್ ಇರುತ್ತಲ್ಲ, ಬಟ್ ಸ್ಟಿಲ್ ವಾಪಸ್ ಬರ್ತಾ ಇರುತ್ತೆ. ಅದಕ್ಕೆ ಈ ಎ ಟು ಬಿ ಏನಿದೆ ಈ ಜಾಗ, ಇದನ್ನ ನಾವೇನಂತ ಕರಿತೀವಿ, ಎಲಾಸ್ಟಿಕ್ ಲಿಮಿಟ್ ಆರ್ ಈಲ್ಡ್ ಲಿಮಿಟ್ ಅಂತ ಕರಿತೀವಿ. ಅದೇ ತರ ಬಿ ಟು ಸಿ ಏನಾಗುತ್ತೆ, ಸ್ಟ್ರೈನ್ ಇನ್ಕ್ರೀಸಸ್ ಮೋರ್ ರ್ಯಾಪಿಡ್ಲಿ ದೆನ್ ಸ್ಟ್ರೆಸ್. ಅಂದ್ರೆ ಡೈಮೆನ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ, ಲೆಂತೋ ಅಥವಾ ಅದರ ಏರಿಯಾನೋ ಅಥವಾ ಅದರ ವಾಲ್ಯೂಮೋ ಚೇಂಜ್ ಆಗ್ತಾ ಹೋಗುತ್ತೆ. ಅದಕ್ಕೆ ದೇರ್ ಇಸ್ ಎ ಸ್ಟ್ರೈನ್ ವಿಚ್ ಆಕ್ಚುಲಿ ಇನ್ಕ್ರೀಸಸ್. ಅವಾಗ ಅದರದ್ದು ಏನಾಗುತ್ತೆ, ದೇರ್ ವಿಲ್ ಬಿ ಎ ಪ್ಲಾಸ್ಟಿಕ್ ಬಿಹೇವಿಯರ್. ಅದನ್ನೇ ನಾನು ಪ್ಲಾಸ್ಟಿಕ್ ಡಿಫರ್ಮೇಷನ್ ಅಂತ ಬರೀತೀನಿ. ಸೊ ಅದೇ ಥರ ನೀವು ಎಂಡ್ ಪಾಯಿಂಟ್ ಡಿಗೆ ಹೋದರೆ ಇಟ್ ವಿಲ್ ಗೋ ಟು ಎ ಫ್ರಾಕ್ಚರ್ ಪಾಯಿಂಟ್. ಅಲ್ಲಿ ಇಟ್ ವಿಲ್ ಆಕ್ಚುಲಿ ಬ್ರೇಕ್. ನೋಡಿ, ನಮಗೆಲ್ಲ ಬೋನ್ಸ್ ಇದೆ, ನಾವೆಲ್ಲ ಜಂಪಿಂಗು ರನ್ನಿಂಗು ಎಲ್ಲ ಮಾಡ್ತಾ ಇರ್ತೀವಿ, ಕೆಳಗಡೆ ಅಡಿಪೋಸ್ ಟಿಶ್ಯೂ ಇರುತ್ತೆ. ಯಾವುದೋ ಒಂದು ತುಂಬ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡ್ರೆ ಏನಾಗುತ್ತೆ, ಅದು ತಡೆಯಲ್ಲ, ಇಟ್ ವಿಲ್ ಒನ್ಸ್ ಅಗೇನ್ ಡಸ್ ನಾಟ್ ಕಮ್ ಬ್ಯಾಕ್. ಅವಾಗ ಏನಾಗುತ್ತೆ, ಬೋನ್ ಬ್ರೇಕ್ ಆಗುತ್ತೆ. ಅದಕ್ಕೆ ಫ್ರಾಕ್ಚರ್ ಅಂತ ಕರಿತೀವಿ, ಹೊಡೆಯೋತ್ತಿರತ್ತಲ್ವ. ಸೊ ಅದಕ್ಕೆ ಫ್ರಾಕ್ಚರ್ ಪಾಯಿಂಟ್ ಅದು. ಓಕೆ, ವೆನ್ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಇಸ್ ನಾಟ್ ರೀಟ್ರೇಸ್ಡ್ ಆನ್ ರಿವರ್ಸ್ ಇನ್ ದಿ ಸ್ಟ್ರೈನ್ ಈಸ್ ಕಾಲ್ಡ್ ಎಲಾಸ್ಟಿಕ್ ಹಿಸ್ಟೆರಿಸಿಸ್. ನಾನು ತೋರಿಸಿದ್ದೆ ನಿಮ್ಗೆ, ಅದನ್ನು ನಾಪ್ಕ ಇಟ್ಕೊಳ್ಳಿ. ಇವಾಗ ಸ್ಟ್ರೆಸ್ಸು ಸ್ಟ್ರೈನ್ ಗ್ರಾಫ್ ಆಯಿತಾ, ಸ್ಟ್ರೆಸ್ಸು ಸ್ಟ್ರೈನ್. ಸೊ ಫಸ್ಟ್ ಗ್ರಾಫ್ ಹಿಂಗೆ ಹೋಯ್ತು, ಮತ್ತೆ ತಿರ್ಗಾ ಅಲ್ಲಿ ಫೋರ್ಸ್ ಬಿಟ್ಬಿಟ್ಟೆ, ತಿರ್ಗಾ ವಾಪಸ್ ಹಿಂಗೆ ಬಂತಿತ್ತು. ಈ ಪರ್ಟಿಕ್ಯುಲರ್ ಇದನ್ನು ನಾವು ಹಿಸ್ಟೆರಿಸಿಸ್ ಗ್ರಾಫ್ ಅಂತ ಕರಿತೀವಿ. ಇದೇ ಥರ ನೀವು ಹಿಸ್ಟೆರಿಸಿಸ್ನ ಇದರಲ್ಲಿ ಆಲ್ಟರ್ನೇಟಿಂಗ್ ಕರೆಕ್ಟ್ ಓದಬೇಕಾದ್ರೆ ನೋಡಿರ್ತೀರ. ಹಿಸ್ಟೆರಿಸಿಸ್ ಕರ್ವ್ ಅಲ್ಲ, ಸಾರಿ, ಮ್ಯಾಗ್ನೆಟಿಸಮ್ ಚಾಪ್ಟರ್ ಮಾಡಬೇಕಾದ್ರೆ ನೀವು ಅಲ್ಲಿ ಹಿಸ್ಟೆರಿಸಿಸ್ ಕರ್ವ್ ಅಂತೆಲ್ಲ ನೋಡಿರ್ತೀರ. ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸು, ಪ್ಯಾರಾಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಎಲ್ಲ ನೋಡಬೇಕಾದ್ರೆ ಅದರದ್ದು ಹಿಸ್ಟೆರಿಸಿಸ್ ಕರ್ವ್ ಯಾವ ಥರ ಇರುತ್ತೆ ಅಂತ. ಅದೇ ಥರ ಇದು ಕೂಡ ಒಂದು ಹಿಸ್ಟೆರಿಸಿಸ್ ಕರ್ವ್. ಈ ಥರದ್ದೊಂದು ಬಿಹೇವಿಯರ್ ನೀವು ನೋಡಬೇಕು ಅಂದರೆ, ಒಂದು ರಬ್ಬರ್ ಬ್ಯಾಂಡ್ ತೊಗೊಳ್ಳಿ, ಆ ರಬ್ಬರ್ ಬ್ಯಾಂಡಿಗೆ ನೀವು ಫೋರ್ಸ್ ಅಪ್ಲೈ ಮಾಡ್ತಾ ಹೋಗಿ, ಆಮೇಲೆ ಅದನ್ನು ತೆಗಿತಾ ಹೋಗಿ, ಈ ಎಕ್ಸ್ಟೆನ್ಷನ್ ವರ್ಸಸ್ ಲೋಡ್ ಗ್ರಾಫ್ ಪ್ಲಾಟ್ ಮಾಡಲ್ಲ, ಅದೇ ಥರ ಗ್ರಾಫ್ ಪ್ಲಾಟ್ ಮಾಡಿದ್ರೆ ಆ ಗ್ರಾಫು ಈ ಥರ ಇರುತ್ತೆ. ಯಾಕೆಂದರೆ ನಿಮ್ಮ ರಬ್ಬರ್ ಬ್ಯಾಂಡು ಮೊದಲು ಏನಿತ್ತಲ್ಲ ಅದೇ ಶೇಪಿಗೆ ಬರಲ್ಲ, ಇಟ್ ವಿಲ್ ಬಿ ಡಿಫರೆಂಟ್ ಆ್ಯಕ್ಚುಲಿ. ನೀವು ಸ್ಟ್ರೆಸ್ ಸ್ಟ್ರೈನ್ ಗ್ರಾಫ್ ಮಾಡಿದ್ರೆ ಎಕ್ಸ್ಟೆನ್ಷನ್ ವರ್ಸಸ್ ಲೋಡ್ ಗ್ರಾಫು, ಇನ್ಸ್ಟೆಡ್ ಆಫ್ ಸ್ಪ್ರಿಂಗ್ ಕನೆಕ್ಟ್ ಮಾಡಿದ್ರಲ್ವಾ, ಅದ್ರ ಬದಲು ಒಂದು ರಬ್ಬರ್ ಬ್ಯಾಂಡ್ ಕನೆಕ್ಟ್ ಮಾಡಿ ನೋಡಿದ್ರೆ ಆ ಗ್ರಾಫು ನಾನು ಇಲ್ಲಿ ಬರ್ದಿದ್ದೀನಲ್ಲ, ಇದು ಈ ಥರ ಇರುತ್ತೆ. ಇದನ್ನು ನಾವು ಹಿಸ್ಟೆರಿಸಿಸ್ ಅಂತ ಕರಿತೀವಿ. ಯಾವಾಗ ಹಿಸ್ಟೆರಿಸಿಸ್ಸು, ವೆನ್ ದ ಸ್ಟ್ರೆಸ್ ಸ್ಟ್ರೈನ್ ಕರ್ವ್ ಇಸ್ ನಾಟ್ ರೀಟ್ರೇಸ್ಡ್ ಆನ್ ರಿವರ್ಸಿಂಗ್ ದಿ ಸ್ಟ್ರೈನ್ ಈಸ್ ಕಾಲ್ಡ್ ಎಲಾಸ್ಟಿಕ್ ಹಿಸ್ಟೆರಿಸಿಸ್ ಅಂತ ಕರಿತೀವಿ. ಅಫ್ಕೋರ್ಸ್ ಇದೆಲ್ಲ ಗೊತ್ತಿರುತ್ತೆ ನಮಗೆ, ಬಟ್ ಯಾವ್ಯಾವಾಗ ಏನೇನಿರುತ್ತೆ ಅನ್ನೋದ್ರದ್ದು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇದ್ರ ಮೇಲೆ ಕೂಡ ಕ್ವಶನ್ಸ್ ಬರೋ ಸಾಧ್ಯತೆಗಳಿದೆ. ಹಿಂದೆ CET ನಲ್ಲಿ ಕೂಡ ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಓಕೆ, ಸೊ ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಸ್ಟ್ರೈನ್ ಇಂದ ಚೇಂಜ್ ಆಗಿರುವಂಥದ್ರಲ್ಲಿ ಬರುವಂಥ ಮಾಡಲ್ಸು ಬಲ್ಕ್ ಮಾಡಲ್ಸು. ಸೊ ಇಲ್ಲಿ ನಾನು ಎಲ್ಲ ಕಡೆನೂ ಈಕ್ವಲೆಂಟ್ ಆಗಿ ಪ್ರೆಷರ್ ಅಪ್ಲೈ ಮಾಡ್ತಿದ್ದೀನಿ. ಈ ಥರ ಇದ್ದಿದ್ದು ವಾಲ್ಯೂಮು ಇವಾಗ ಇಷ್ಟಕ್ಕೆ ಚೇಂಜ್ ಆಗೋಗ್ಬಿಟ್ಟಿದೆ. ಸೊ ಅವಾಗ ಅದನ್ನು ನಾವೇಂತ ಕರಿತೀವಿ, ದಿಸ್ ಇಸ್ ಕಾಲ್ಡ್ ಆಸ್ ಬಲ್ಕ್ ಮಾಡಲಸ್. ನಾರ್ಮಲ್ ಸ್ಟ್ರೆಸ್ ಡಿವೈಡೆಡ್ ಬೈ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಸ್ಟ್ರೆಸ್ ಇಸ್ ಫೋರ್ಸ್ ಬೈ ಏರಿಯಾ, ವಾಲ್ಯೂಮೆಟ್ರಿಕ್ ಸ್ಟ್ರೈನ್ ಇಸ್ ಡೆಲ್ಟಾ ವಿ ಡಿವೈಡೆಡ್ ಬೈ ವಿ, ಅಂಡ್ ದೇರ್ ಫೋರ್ ಇಲ್ಲಿ ನೋಡಿ, ಇಲ್ಲಿ ಫೋರ್ಸ್ ಇದೆಯಲ್ಲ, ಇದು ನಾರ್ಮಲ್ ಸ್ಟ್ರೆಸ್ ಆಗಿರೋದ್ರಿಂದ, ಅಂದರೆ ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಆಗ್ತಿರೋದ್ರಿಂದ ಫೋರ್ಸ್ ಬೈ ಏರಿಯಾನ ನಾನು ಪ್ರೆಷರ್ ಅಂತ ಕರೀಬೋದು. ದೇರ್ ಫೋರ್ ಪ್ರೆಷರ್ ಇದೆ. ಇಲ್ಲಿ ಮೈನಸ್ ಸೈನ್ ಯಾಕೆ ಬಂದಿದೆ ಅಂತಂದರೆ, ಒರಿಜಿನಲ್ ವಾಲ್ಯೂಮ್ಗಿಂತ ಚೇಂಜ್ ಆಗಿರೋ ವಾಲ್ಯೂಮ್ ಚಿಕ್ಕದಾಗಿದೆ. ದೇರ್ ಫೋರ್ ದೇರ್ ಇಸ್ ಎ ಮೈನಸ್ ಸೈನ್, ಇಟ್ ಈಸ್ ಇನ್ ದಿ ಅದರ್ ಡೈರೆಕ್ಷನ್ ಅಂತ ಹೇಳ್ತಾ ಇದೆ. ದೇರ್ ಫೋರ್ ಇಟ್ ಈಸ್ ಮೈನಸ್ PV ಡಿವೈಡೆಡ್ ಬೈ ಡೆಲ್ಟಾ ವಿ ಅಂತ ಕೂಡ ನಾವು ಇದನ್ನು ಬರೀಬೋದು. ಇಲ್ಲಿ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಬಲ್ಕ್ ಮಾಡಲ್ಸ್ ರೆಸಿಪ್ರೋಕಲ್ನ ನಾವು ಕಂಪ್ರೆಸಬಿಲಿಟಿ ಅಂತ ಕರಿತೀವಿ. ಕಂಪ್ರೆಸಬಿಲಿಟಿ ನೋಡಿ, ಇಲ್ಲೂ ಕೂಡ ಕಂಪ್ರೆಸ್ ಆಗಿದೆ. ದೇರ್ ಫೋರ್ ಕಂಪ್ರೆಸಬಿಲಿಟಿ ಏನಪ್ಪಾ ಅಂದ್ರೆ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡಲಸ್. ಬಲ್ಕ್ ಮಾಡಲಸ್ ಜನರಲಿ ನಾವು K ಅನ್ನು ಡಿನೋಟ್ ಮಾಡ್ತೀವಿ. ದೇರ್ ಫೋರ್ ಇಟ್ ಕ್ಯಾನ್ ಬಿ ರಿಟನ್ ಆಸ್ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡಲಸ್ ವಿಚ್ ಇಸ್ 1/K. ಇನ್ನೊಂದು ನೋಟ್ ಅನ್ನು ಜ್ಞಾಪಕ ಇಟ್ಕೊಂಡಿರಿ, ಬಲ್ಕ್ ಮಾಡಲಸ್ ಆಫ್ ಸಾಲಿಡ್ಸ್ is greater than bulk modulus of liquids, which is greater than bulk modulus of gases. So bulk modulus increase ಆಗ್ತಿದೆ ಅಂದ್ರೆ ಸ್ಟ್ರೈನು ಕಮ್ಮಿ ಇದೆ ಅಂತ ಅರ್ಥ. ನೋಡಿ, ಬಲ್ಕ್ ಮಾಡಲಸ್ ಇನ್ಕ್ರೀಸ್ ಆಗ್ತಿದ್ರೆ ಸ್ಟ್ರೈನು ಕಮ್ಮಿ ಆಗಿದೆ ಅಂತ ಆಯ್ತಾ. ಸೊ ಹೈಯರ್ ದಿ ಬಲ್ಕ್ ಮಾಡಲಸ್, ಲೋವರ್ ವಿಲ್ ಬಿ ದಿ ಸ್ಟ್ರೈನ್. ಜ್ಞಾಪಕ ಇಟ್ಕೊಳ್ಳಿ.
ಇಲ್ಲಿ ಒಂದು ಕಂಪ್ರೆಸಬಿಲಿಟಿ ಒಂದು ವಿಶೇಷ ಇದೆ, ಅದರದೆಲ್ಲ ಯೂನಿಟ್ಸ್ ಎಲ್ಲ ಸೇಮ್ ಇರುತ್ತೆ. ಬಟ್ ಇಲ್ಲಿ ನೋಡಿ ರೆಸಿಪ್ರೋಕಲ್ ಅಲ್ವಾ, ಪರ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಡೈನ್ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಆಗುತ್ತೆ. ಇದ್ರದ್ದು ಡೈಮೆನ್ಷನಲ್ ಫಾರ್ಮುಲಾ m⁻⁻1 L T⁻+2 ಅಂತ ಆಗುತ್ತೆ. ಇದನ್ನ ಇಟ್ಕೊಳ್ಳಿ. ಕಂಪ್ರೆಸಬಿಲಿಟಿ ಇಸ್ ರೆಸಿಪ್ರೋಕಲ್ ಆಫ್ ಬಲ್ಕ್ ಮಾಡ್ಯುಲಸ್. ಇಲ್ಲಿ ಒಂದು ಟ್ರಿಕಿ ಕ್ವಶನ್ ಕೊಡೋಕೆ ಸಾಧ್ಯತೆ ಇದೆ, ಆಯ್ತಾ. ಸೊ ಕಮಿಂಗ್ ಟು ಆಲ್ಮೋಸ್ಟ್ ಈ ಕ್ವಶನ್ ಕೊಡೋಕೆ ಸಾಧ್ಯತೆ ಇದೆ, ಆಯ್ತಾ. ಸೊ ಕಮಿಂಗ್ ಟು ಆಲ್ಮೋಸ್ಟ್ ದಿ ಲಾಸ್ಟ್ ಪಾರ್ಟ್, ಇನ್ನೊಂದು ಸ್ವಲ್ಪ ಇದೆ. ರಿಜಿಡಿಟಿ ಮಾಡ್ಯುಲಸ್ ಅಥವಾ ಶಿಯರ್ ಮಾಡ್ಯುಲಸ್ ನಾವೇನು ಕಳಿತೀವಿ, ನಾನು ಮುಂಚೆಯಿಂದನೂ ಹೇಳಿದ್ದೆ ನಿಮಗೆ. ಕೆಳಗಡೆ ಫೇಸ್ ಏನಿದೆ ಈ ಪರ್ಟಿಕ್ಯುಲರ್ ಇದು ಫಿಕ್ಸ್ಡ್, ಇದು ಆಯ್ತಾ. ಇಲ್ಲಿ ಮೇಲ್ಗಡೆ ಮಾತ್ರ ನಾನು ಫೋರ್ಸ್ ಅಪ್ಲೈ ಮಾಡ್ತೀನಿ. ದಿಸ್ ಇಸ್ ದ ಎಕ್ಸ್ಟರ್ನಲ್ ಫೋರ್ಸ್ ಐ ಆಮ್ ಅಪ್ಲೈಯಿಂಗ್. ಅದಕ್ಕೆ ದಿ ಶಿಯರ್ ಮಾಡ್ಯುಲಸ್ ಅಥವಾ ರಿಜಿಡಿಟಿ ಮಾಡ್ಯುಲಸ್ ಇದಕ್ಕೆ ಇನ್ನೊಂದು ಹೆಸರು. ಇದನ್ನ ನಾವು ಶಿಯರಿಂಗ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರಿಂಗ್ ಸ್ಟ್ರೈನ್ ಅಂತ ಕರಿತೀವಿ ನಾವು. ಸೊ ಇದನ್ನ ಟಾಪ್ ಆಂಗಲ್ ಅಲ್ಲಿ ನೋಡೋದಾದ್ರೆ ಈ ತರ ಕಾಣುತ್ತೆ ನಿಮ್ಗೆ. ಇಲ್ಲಿ ನೋಡಿ, ಈ ಜಾಗದಲ್ಲಿ ಒಂದು ಸಣ್ಣ ಆಂಗಲ್ ಟೀಟಾ ಅಷ್ಟು ಚೇಂಜಸ್ ಆಗಿದೆ ಇಲ್ಲಿ, ಆಯ್ತಾ. ಸೊ ಶಿಯರ್ ಸ್ಟ್ರೆಸ್ ಡಿವೈಡೆಡ್ ಬೈ ಶಿಯರ್ ಸ್ಟ್ರೈನ್. ಶಿಯರ್ ಸ್ಟ್ರೆಸ್ ಇಸ್ ನಥಿಂಗ್ ಬಟ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ಡೆಲ್ಟಾ ಎಕ್ಸ್ ಡಿವೈಡೆಡ್ ಬೈ ಎಲ್ ಅಂತ ಮಾಡಿದೆ. ಡೆಲ್ಟಾ ಎಕ್ಸ್ ಏನಪ್ಪಾ ಅಂತಂದ್ರೆ ಈ ಸ್ಮಾಲ್ ಚೇಂಜಸ್ ಆಗಿರುತ್ತಲ್ಲ, ಇಲ್ಲಾಗಿದೆಯಲ್ಲ ಚೇಂಜು, ಇದನ್ನ ನಾವು ಡೆಲ್ಟಾ ಎಕ್ಸ್ ಅಂತ ಕರಿತೀವಿ. ಡಿವೈಡೆಡ್ ಬೈ ದಿ ಆಕ್ಚುಯಲ್ ಲೆಂತ್ ಆಫ್ ದಿಸ್ ಪರ್ಟಿಕ್ಯುಲರ್, ಈ ಲೆಂತ್, ನಾಟ್ ದಿಸ್ ಲೆಂತ್ ಆಫ್ ದಿ ಬಾಡಿ, ಅದನ್ನು ತಗೊಳ್ತೀವಿ ನಾವು. ತಗೊಂಡ್ರೆ ನಿಮಗೆ ರಿಜಿಡಿಟಿ ಮಾಡ್ಯುಲಸ್ ಸಿಗ್ತಾ ಹೋಗುತ್ತೆ. ಸೊ ಅಥವಾ ಇಲ್ಲಿ ರಿಜಿಡಿಟಿ ಮಾಡ್ಯುಲಸ್ಗೆ ಸ್ಟ್ರೆಸ್ ಅನ್ನ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಅಂತ ಕೂಡ ಕರಿಬೋದು. ಶಿಯರಿಂಗ್ ಸ್ಟ್ರೈನ್ಗೆ ನಾವು ಇಟ್ ಇಸ್ ಟರ್ನಿಂಗ್ ಬೈ ಸರ್ಟನ್ ಆಂಗಲ್ ಅಲ್ವಾ. ಸೊ ಹಾಗಾಗಿ ಅದನ್ನ ಆಂಗಲ್ ಟೀಟಾ ಅಂತ ಇಟ್ಕೊಳ್ಳಿ. ಸೊ ದಿಸ್ ಆಂಗಲ್ ಟೀಟಾ ಇಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಅಂದ್ರೆ ಏನು? ಆಪೋಸಿಟ್ ಬೈ ಅಡ್ಜಸೆಂಟ್. ಸೊ ದಿಸ್ ವಿಲ್ ಬಿ ನಥಿಂಗ್ ಬಟ್ ಎ ಡ್ಯಾಶ್ ಡಿವೈಡೆಡ್ ಬೈ ಎ ಬಿ. ಎ ಡ್ಯಾಶ್ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಅಂತ ತಗೊಳ್ಬೋದು ನಾವು. ನೋಡಿ, ಇಲ್ಲಿ ಟ್ಯಾಂಜೆನ್ಷಿಯಲ್ ಸ್ಟ್ರೆಸ್ ಏನು? ಎಫ್ ಬೈ ಎ ಅಲ್ವಾ. ಟ್ಯಾಂಜೆನ್ಷಿಯಲ್ ಸ್ಟ್ರೈನ್ ಏನು? ಟೀಟಾ ಅಥವಾ ಟ್ಯಾನ್ ಟೀಟಾ ಅಂತ ಬರ್ಕೋಬಹುದು. ಸೊ ಇದನ್ನ ನಾನೇನು ಬರೀಬಹುದು? ಎಫ್ ಡಿವೈಡೆಡ್ ಬೈ ಎ ಟೈಮ್ಸ್ ಟೀಟಾ ಅಂತ ಬರ್ಕೋಬಹುದು. ದಿಸ್ ವಿಲ್ ಬಿ ಎಫ್ ಡಿವೈಡೆಡ್ ಬೈ ಎ ಇಂಟು ಎಲ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಅಂತ ತಗೋಬೋದಿಲ್ಲ ನಾವು, ಆಯ್ತಾ. ಸೊ ಇದಕ್ಕೂ ಯೂನಿಟ್ಸು ವಿಚ್ ವಿಲ್ ವೆರಿ ಸಿಮಿಲರ್ ಟು ಪ್ರೀವಿಯಸ್ಲಿ ನೋಡಿದ ಥರ ಯೂನಿಟ್ಸ್ನೇ. ಓಕೆ, ಕಮಿಂಗ್ ಟು ದಿ ಲಾಸ್ಟ್ ಸ್ಲೈಡ್. ಸೊ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಇಸ್ ಅ ಪಾಯ್ಸಾನ್ಸ್ ರೇಷಿಯೋ. ಸೊ ಇಲ್ಲಿವರೆಗೂ ನಾವು ಚೇಂಜ್ ಇನ್ ದಿ ಲೆಂತ್, ಚೇಂಜ್ ಇನ್ ದಿ ಏರಿಯಾ, ಚೇಂಜ್ ಇನ್ ದಿ ವಾಲ್ಯೂಮ್, ಶಿಯರಿಂಗ್ ಸ್ಟ್ರೆಸ್ ಇದ್ರ ಬಗ್ಗೆನೇ ಮಾತಾಡ್ಕೊಂಬಂದ್ವಿ. ಬಟ್ ಇಲ್ಲಿ ಇನ್ನೊಂದು ಏನಾಗುತ್ತಪ್ಪ ಅಂತಂದ್ರೆ, ವೆನ್ ದಿ ಎಲಾಸ್ಟಿಕ್ ಲಿಮಿಟ್, ವಿತಿನ್ ದಿ ಎಲಾಸ್ಟಿಕ್ ಲಿಮಿಟ್, ದ ರೇಷಿಯೋ ಆಫ್ ಲ್ಯಾಟ್ರಲ್ ಸ್ಟ್ರೈನ್ ಟು ದ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಈಸ್ ಕಾಲ್ಡ್ ಪಾಯ್ಸನ್ಸ್ ರೇಷಿಯೋ. ಏನಿದು, ಏನು ಹೇಳ್ತಿದ್ದಾರೆ ಅಂತಂದ್ರೆ, ಸಪೋಸ್ ಯಾವುದೋ ಒಂದು ಆಬ್ಜೆಕ್ಟ್ ಹಿಂಗಿದೆ ಅಂತ ಇಟ್ಕೊಳ್ಳಿ, ಆಯ್ತಾ. ಇದರದ್ದು ಲೆಂತ್ ಎಲ್ಲಿದೆ ಅಂತ ಇಟ್ಕೊಳ್ಳಿ. ನಾನು ಇದಕ್ಕೆ ಫೋರ್ಸ್ ಅಪ್ಲೈ ಮಾಡ್ತೀನಿ. ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಏನಾಗುತ್ತೆ, ಇದ್ರದ್ದು ಥಿಕ್ನೆಸ್ಸು ಕಮ್ಮಿ ಆಗ್ತಾ ಹೋಗ್ಬಿಟ್ಟು ಲೆಂತು ಇನ್ಕ್ರೀಸ್ ಆಗುತ್ತೆ. ನಾವು ಇದ್ರ ಥಿಕ್ನೆಸ್ ಡಿಕ್ರೀಸ್ ಆಗೋದ್ರ ಬಗ್ಗೆ ಸೋ ಫಾರ್ ಮಾತೇ ಆಡಿಲ್ಲ. ಸೊ ಏನಿತ್ತು, ಮೊದಲು ಒಂದು ಡಯಾಮೀಟರ್ ಇತ್ತು, ದೆರ್ ವಾಸ್ ಅ ಡಯಾಮೀಟರ್ ಡಿ, ದೆನ್ ದೆರ್ ವಾಸ್ ಅ ಚೇಂಜ್ ಇನ್ ದಿ ಡಯಾಮೀಟರ್ ವಿಚ್ ವಾಸ್ ಡೆಲ್ಟಾ ಡಿ. ಸೊ ಅದಾಗಬೇಕು ಅಂದರೆ ದೆರ್ ವಾಸ್ ಅನ್ ಇನ್ಕ್ರೀಸ್ ಇನ್ ದಿ ಲೆಂತ್ ಡೆಲ್ಟಾ ಎಲ್. ಡೆಲ್ಟಾ ಎಲ್ ಇನ್ಕ್ರೀಸ್ ಆಯಿತು, ಬಟ್ ಡಯಾಮೀಟರ್ ಆಕ್ಚುಲಿ ಗಾಟ್ ಡಿಕ್ರೀಸ್ಡ್. ಸೊ ಈ ಥರದ್ದನ್ನು ನಾವು ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಅಂತ ಕರಿತೀವಿ. ಓಕೆ, ಲಾಂಗಿಟ್ಯೂಡ್ನಲ್ ಸ್ಟ್ರೈನ್ ಈಸ್ ನೋಡಿ ಲ್ಯಾಟ್ರಲ್ ಸ್ಟ್ರೈನ್ ಅಂತಾರೆ. ಲ್ಯಾಟ್ರಲ್ ಅಂತಂದ್ರೆ ಈ ಡೈರೆಕ್ಷನ್ ಅಲ್ಲಿ, ಪರ್ಪೆಂಡಿಕ್ಯುಲರ್ ಡೈರೆಕ್ಷನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ ಏನಾಗಿದೆ ಅಂತ. ಲ್ಯಾಟ್ರಲ್ ಸ್ಟ್ರೈನ್ ಡಿವೈಡೆಡ್ ಬೈ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್. ಸೊ ಲ್ಯಾಟ್ರಲ್ ಸ್ಟ್ರೈನ್ ಏನಾಗುತ್ತೆ, ಮೈನಸ್ ಡೆಲ್ಟಾ ಡಿ ಡಿವೈಡೆಡ್ ಬೈ ಡಿ. ಡಿಕ್ರೀಸ್ ಆಗಿದಲ್ಲ ಡಯಾಮೀಟ್ರು, ದೇರ್ ಫಾರ್ ಡಿವೈಡೆಡ್ ಬೈ ಡಿ. ಡಿಕ್ರೀಸ್ ಆಗಿದಲ್ಲ ಡಯಾಮೀಟ್ರು, ದೇರ್ ಫಾರ್ ಮೈನಸ್ ಡೆಲ್ಟಾ ಡಿ ಡಿವೈಡೆಡ್ ಬೈ ಡೆಲ್ಟಾ ಡಿ, ಡಿ ಆಕ್ಚುಯಲ್ ಡಿ. ಸೊ ಲಾಂಗಿಟ್ಯೂಡ್ನಲ್ ಸ್ಟ್ರೈನ್, ಸ್ಟ್ರೈನ್ ಗೊತ್ತೇ ನಮಗೆ, ಚೇಂಜ್ ಇನ್ ದ ಲೆಂತ್ ಡಿವೈಡೆಡ್ ಬೈ ಆಕ್ಚುಯಲ್ ಲೆಂತ್. ಸೊ ಇದ್ರದ್ದು ರೇಷಿಯೋನ ನಾವು ಪಾಯ್ಸಾನ್ಸ್ ರೇಷಿಯೋ ಅಂತ ಕರಿತೀವಿ ನಾವು. ಓಕೆ, ಸೊ ದೇರ್ ಎಂಡ್ಸ್ ದಿ ಡಿಸ್ಕಷನ್, ಅಂದರೆ ಸಿನಾಪ್ಸಿಸ್ ಡಿಸ್ಕಷನ್ ಇಲ್ಲಿವರೆಗೂ ಆಗಿದೆ ನಮ್ಮದು. ಸೊ ಈಗ ನೆಕ್ಸ್ಟು ನಾವು ಕ್ವಶನ್ಸ್ ತಗೊಳ್ತಾ ಹೋಗೋಣ. ಜಸ್ಟ್ ಎ ಮೂಮೆಂಟ್, ಕ್ವಶನ್ಸಿಗೆ ಬರ್ತೀನಿ. ಹೋಪ್ ದೆರ್ ಇಸ್ ನೋ ಡೌಟ್. ಇಲ್ಲಿವರೆಗೂ ನಿಮ್ಗೇನು ಡೌಟ್ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಓಕೆ, ಜಸ್ಟ್ ಎ ಮೂಮೆಂಟ್, ಒಂದು ನಿಮಿಷ ಕೊಡಿ. ಓಕೆ, ಇದು ಒಂದಷ್ಟು ವ್ಯಾಲ್ಯೂಸು ನೋಡಿ. ಯಂಗ್ಸ್ ಮಾಡ್ಯುಲಸ್ ಆಫ್ ಅಲ್ಯೂಮಿನಿಯಮು, ಬ್ರಾಸು, ಕಾಪರು, ಕ್ರೌನ್ ಗ್ಲಾಸು, ಐರನ್, ಲೆಡ್, ನಿಕಲ್. ನೋಡ್ಕೊಳ್ಳಿ ಯಾವುದ್ರದ್ದು ಜಾಸ್ತಿ ಇದೆ ಅಂತ. ತುಂಬ ಜಾಸ್ತಿ ಇರೋದು ನೋಡಿ ಐರನ್. ಓಕೆ, 21 × 10⁻10 ಇದೆ ಯಂಗ್ಸ್ ಮಾಡ್ಯುಲಸ್ಸು. ಓಕೆ, ನೀವು ಇದನ್ನು ಲ್ಯಾಬಲ್ಲೆಲ್ಲ ಮಾಡಿರ್ತೀರಾ,
ಲ್ಯಾಬಲ್ಲಿ 2.1 ಇಂಟು 10^11 ಆ ಥರ ವ್ಯಾಲ್ಯೂ ಎಲ್ಲ ಸಿಕ್ಕಿರುತ್ತೆ ನಿಮಗೆ. ಓಕೆ, ನೋಡಿ ಸಾಲಿಡ್ಸಲ್ಲಿ ನಾನು ಹೇಳ್ದಂಗೆ ವ್ಯಾಲ್ಯೂಸು ಈ ಥರ ಚೇಂಜಸ್ ಇರುತ್ತೆ. ಯಾ, ನೆಕ್ಸ್ಟು ಇದಕ್ಕೆ ಹೋಗೋಣ, CET ಕ್ವಶನ್ಸ್ಗೆ ಹೋಗೋಣ. ಓಕೆ, ಗ್ರೇಟ್. ಓಕೆ, ಫೈನ್. ಸೊ ಮೊದಲನೇ ಕ್ವಶನ್ ನೋಡಿ ಹೀಗಿದೆ. ವಾಟ್ ಪರ್ಸೆಂಟ್ ಆಫ್ ಲೆಂತ್ ಆಫ್ ವೈರ್ ಇನ್ಕ್ರೀಸಸ್ ಬೈ ಅಪ್ಲೈಯಿಂಗ್ ಎ ಸ್ಟ್ರೆಸ್ ಆಫ್ 1 kg ವೆಯ್ಟ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಆನ್ ಇಟ್ ಅಂತ ಇದೆ ಅಲ್ವಾ. ಡೇಟಾ ನೋಡಿ, ಆನ್ಸರು ನಾನು ಮುಂಚೆನೇ ಹೇಳಿದ್ದೀನಿ. ಈ ಪಾರ್ಟ್ ಸೆಕೆಂಡ್ ಪಾರ್ಟ್ ಆಫ್ ದಿ ಫಸ್ಟ್ ಇಯರ್ದು ಏನಿದೆ ಇದೆಲ್ಲ ಡೈರೆಕ್ಟ್ ಕ್ವಶನ್ಸು. ನೋಡಿ, ನೀವು ಬೇಕಾದ್ರೆ ಟೈಮ್ ಲೆಕ್ಕ ಇಟ್ಕೊಳ್ಳಿ, ವಿತಿನ್ 1 minute ಇದನ್ನು ಸಾಲ್ವ್ ಮಾಡ್ಬೋದು. ಸ್ಟ್ರೆಸ್ ಕೊಟ್ಟಿದ್ದಾರೆ. ಸ್ಟ್ರೆಸ್ ಈಸ್ 1 kg ವೆಯ್ಟ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಅಂತ ಇದೆ. ನೋಡಿ, 1 kg ವೆಯ್ಟ್ ಅಂತ ಇದೆ. ಸೊ ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಮಾಡಬೇಕು. ಮಾಸ್ 1 kg ಇದೆ, ಆಕ್ಸಲರೇಷನ್ ಟು ಗ್ರಾವಿಟಿ ಇಸ್ 9.8. 9.8 into 1 is 9.8. ಸೊ 9.8 ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಅಂತ ಆಯ್ತಿದು ಅಲ್ವಾ. ಸೊ ಈಗ ನೋಡಿ, ಇದನ್ನ ಮೀಟರ್ಸ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ 9.8 ಇಂಟು 10^6 ಮೀಟರ್ ಸ್ಕ್ವೇರ್ ಆಗುತ್ತೆ ಇದು, ಹೌದಾ. ನನಗೆ ಯಂಗ್ಸ್ ಮಾಡ್ಯುಲಸ್ ಕೂಡ ಕೊಟ್ಬಿಟ್ಟಿದಾರಲ್ಲಿ. ಯಂಗ್ಸ್ ಮಾಡ್ಯುಲಸ್ಸು 1 ಇಂಟು 10^11 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಇದೆ. ಆಮೇಲೆ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಗೊತ್ತಿಲ್ಲ ಅಲ್ವಾ. ಡೆಲ್ಟಾ ಎಲ್ ಬೈ ಎಲ್ ಇಂಟು ಪರ್ಸೆಂಟೇಜ್ ಗೊತ್ತಿಲ್ಲ ನಮಗೆ. ದಿಸ್ ಇಸ್ ನಾಟ್ ನೋನ್ ಟು ಅಸ್. ಓಕೆ, ನೋ ಪ್ರಾಬ್ಲಮ್. ಸೊ ಯಂಗ್ಸ್ ಮಾಡ್ಯುಲಸ್ ಈಸ್ ಸ್ಟ್ರೆಸ್ ಡಿವೈಡೆಡ್ ಬೈ ಸ್ಟ್ರೈನ್. ಡೆಲ್ಟಾ ಎಲ್ ಬೈ ಎಲ್ ಫಾರ್ಮುಲಾ ಗೊತ್ತಿರುತ್ತೆ ನಿಮಗೆ, ಡೈರೆಕ್ಟಾಗಿ ಮಾಡ್ಬೋದು. ಸ್ಟ್ರೆಸ್ ಡಿವೈಡೆಡ್ ಬೈ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಆಯಿತು. ಇವಾಗ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಎಷ್ಟಪ್ಪ ಇರುತ್ತೆ ಅಂದರೆ ಸ್ಟ್ರೆಸ್ ಡಿವೈಡೆಡ್ ಬೈ ವೈ. ಸೊ ಸ್ಟ್ರೆಸ್ ಕೂಡ ಗೊತ್ತು ನಮಗೆ. ಸೊ 9.8 ಇಂಟು 10^6 ಡಿವೈಡೆಡ್ ಬೈ 1 ಇಂಟು 10^11 ಆಯಿತು. ಇದನ್ನು ಸಿಂಪ್ಲಿಫೈ ಮಾಡಿ ಬರೆಯೋದಾದರೆ ಮೇಲ್ಗಡೆ ತಗೊಳ್ಳಿ, ಇದನ್ನು ಪ್ಲಸ್ ಇರೋದು ಮೇಲೆ ಬಂದರೆ ಮೈನಸ್ ಆಯಿತು. ನಮಗಿಲ್ಲಿ 100 ಬೇಕಲ್ವಾ. ಸೊ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ವಿಲ್ ಬಿ ಈಕ್ವಲ್ ಟು, ದಿಸ್ ಇಸ್ ಇಂಟು 100 ಇದು ಅಲ್ವಾ. ಸೊ ಡೆಲ್ಟಾ ಎಲ್ ಬೈ ಡಿವೈಡ್ ಬೈ 9.8 ಇಂಟು 10^-11 ಇಂಟು 100 ಇಂಟು 10^6. ಸೊ ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 9.8 ಇಂಟು 10^-3 ಬರುತ್ತೆ, ವಿಚ್ ಇಸ್ 0.0098%. ದಿ ಆಪ್ಷನ್ ಈಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡಿ, ಬೇಕಾದ್ರೆ ವಿತಿನ್ 1 minute ಮಾಡಿದ್ದೀವಿ. ನಿಮಗೋಸ್ಕರ ಇಷ್ಟೆಲ್ಲ ಬರೆದೆ ನಾನು, ಇಲ್ಲಾಂದರೆ ಡೈರೆಕ್ಟಾಗಿ ಡೆಲ್ಟಾ ಎಲ್ ಬೈ ಎಲ್ ಅಂತ ಬರೀತಿದ್ದೆ. ಎಲ್ರಿಗೂ ಆಪ್ಷನ್, ತುಂಬ ಜನ ಆನ್ಸರ್ ಮಾಡೋಕ್ಕೆ ಶುರು ಮಾಡಿ. ನಾನು ತುಂಬ ಜನ ಆನ್ಸರ್ ಕೊಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬಿ ತುಂಬ ಜನ ಕೊಟ್ಟಿದ್ದೀರಾ, ವೆರಿ ಗುಡ್, ಎಕ್ಸಲೆಂಟ್. ಯು ಆರ್ ಆಲ್ ಒಂಥರ ಗೇರಪ್ ಆಗ್ತಾ ಇದ್ದೀರಾ ಎಕ್ಸಾಮ್ಗೆ. ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. Your time starts now. An elevator cable is to have a maximum stress of 7 into 10^7 Newton per meter square to allow for the appropriate safety factors. Its maximum upward acceleration is 1.5 meter per second square. If the cable has to support the total weight of 2000 kg of a loaded elevator, the area of cross section of the cable should be ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ಲು. ಓಕೆ, ಬ್ರೇಕಿಂಗ್ ಸ್ಟ್ರೆಂತ್ ಆಫ್ ದಿ ಕೇಬಲ್ ಈಸ್ ನಥಿಂಗ್ ಬಟ್ ದಿ ಟೆನ್ಷನ್. ನೋಡಿ, ಇಲ್ಲಿ ಟೆನ್ಷನ್ ಬಂತ. ಸೊ ಮ್ಯಾಕ್ಸಿಮಮ್ ಟೆನ್ಷನ್ ಎಷ್ಟಪ್ಪ ಅಂತಂದರೆ ಮಾಸ್ ಇಂಟು ಗ್ರಾವಿಟಿ. ಬಟ್ ಇಲ್ಲಿ ಗ್ರಾವಿಟಿ ಅಂದರೆ ಗ್ರಾವಿಟಿ ಇದ್ರದ್ದು ಪ್ಲಸ್. ನೋಡಿ, ಇಟ್ ಈಸ್ ಆಲ್ಸೋ ಆಕ್ಸಲರೇಟಿಂಗ್ ವಿತ್ 1.5 meter per second square. ಸೊ ಅದನ್ನು ಕನ್ಸಿಡರೇಷನ್ಗೆ ತೊಗೋಬೇಕು. ಸೊ ಸಿಂಪ್ಲಿಫೈ ಮಾಡಿಬಿಡೋಣ. ಇದು 2000 kg ಅಂತೆ. ಸೊ ಇಂಟು 9.8 ಪ್ಲಸ್ 1.5, ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದ್ರೆ 22,600 ನ್ಯೂಟನ್ ಬರುತ್ತೆ. ಇರಲಿ. ಅವ್ರೇನು ಕೇಳಿದ್ದಾರೆ? ದ ಏರಿಯಾ ಆಫ್ ದಿ ಕ್ರಾಸ್ ಸೆಕ್ಷನ್ ಕೇಳಿದ್ದಾರೆ. ವಿ ನೋ ವೆರಿ ವೆಲ್ ಸ್ಟ್ರೆಸ್ ಇಸ್ ವಾಟ್? ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಅಲ್ವಾ. ಸೊ ಏರಿಯಾ will be equal to the maximum tensile strength divided by, that is maximum tension divided by
maximum stress. So 22,600 Newton divided by stress ಕೊಟ್ಟಿದ್ದಾರೆ 7 into 10 power 7 ಅಂತ. So this will be 3.28 into 10 power minus 4 ಮೀಟರ್ ಸ್ಕ್ವೇರ್. ನೋಡಿ ಇಲ್ಲಿ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ 3.28 ಬರಲ್ಲ, ಒಂದು ಸ್ವಲ್ಪ ಕಮ್ಮಿ ವ್ಯಾಲ್ಯೂ ಬರುತ್ತೆ, 3 ಸಮಥಿಂಗ್ ಏನೋ ಬರುತ್ತೆ ಅಂತ ಇಟ್ಕೊಳ್ಳಿ. ಆ ಥರ ಆದಾಗ ಆ ಕ್ಲೋಸೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದನ್ನು ತೊಗೋಬೇಕಾಗತ್ತೆ. ಇವಾಗ ಸಪೋಸ್ ನಿಮ್ಗೆ ಆಪ್ಷನಲ್ಲಿ 3.28 ಕೊಡದೆ 3.22 ಅಂತ ಕೊಟ್ಟಿದ್ರು ಅಂತ ಇಟ್ಕೊಳ್ಳಿ, ಅವಾಗ ನೀವು ಅದರದ್ದು ಕ್ಲೋಸೆಸ್ಟ್ ವ್ಯಾಲ್ಯೂ ಯಾವುದಿದೆ ಅದನ್ನು ತೊಗೋಬೇಕು. ಓಕೆ ಫೈನ್. ಸೊ ತುಂಬ ಜನಕ್ಕೆ ಆಪ್ಷನ್ ಎ ಬಂದಿದೆಯಾ ಆನ್ಸರು? ಓಕೆ, ತುಂಬ ಜನ ಡೆಸಿಮಲಲ್ಲಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೋದು. 0.38 ಇಂಟು 10 ಪವರ್ ಸೆಂಟಿಮೀಟರ್ ಸ್ಕ್ವೇರಲ್ಲಿದೆ ಅದು, ಅವಾಗಲೂ ಆಗಲ್ಲ. ನೋಡಿ ಕರೆಕ್ಟಾಗಿ ನೋಡಿ, ಅದು ನಿಮ್ಮನ್ನು ಮಿಸ್ಗೈಡ್ ಮಾಡೋಕ್ಕೆ ಕೊಟ್ಟಿರೋದನ್ನು. ಸೊ 3.28 ಸೆಂಟಿಮೀಟರ್ ಓಕೆ ಹಾಂ 3.28 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಮಾಡ್ಕೋಬೋದು. ಓಕೆ ನೋಡಿ 10 ಪವರ್ ಮೈನಸ್ 4 ಮೀಟರ್ ಸ್ಕ್ವೇರ್, ಅದು ಸೆಂಟಿಮೀಟರ್ ಸ್ಕ್ವೇರ್ ಅಂದರೆ 3.28 ಆಯಿತು. ಓಕೆ ನೋಡ್ಕೊಳ್ಳಿ ಕರೆಕ್ಟಾಗಿ. ಓಕೆ ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಎಲ್ರಿಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಂ, ಎ ರಬ್ಬರ್ ಕಾರ್ಡ್ ಕ್ಯಾಟಪ್ಲೆಟ್ ಅಂದರೆ ನೀವು ಇದನ್ನು ಆಡ್ತಿರಲ್ಲ, ಏನದು ಪಕ್ಷಿ ಎಲ್ಲ ಹೊಡೆಯೋಕ್ಕೆ ಅಥವಾ ಕಲ್ಲೆಲ್ಲ ಇದು ಎಸೆಯೋಕ್ಕೆಲ್ಲ ಯೂಸ್ ಮಾಡ್ತಾರಲ್ಲ, ಕ್ಯಾಟಪ್ಲೆಟ್ ಈ ಥರ ಇರುತ್ತೆ, ವೈ ಶೇಪ್ ಹೀಗೆ ಅಲ್ವಾ, ನೀವೆಲ್ಲ ಯೂಸ್ ಮಾಡಿರ್ತೀರ. ಈ ಥರ ಒಂದು ರಬ್ಬರ್ ಬ್ಯಾಂಡ್ ಕಟ್ಟಿರ್ತಾರೆ, ಇಲ್ಲೊಂದು ಇದಿರುತ್ತೆ, ಇಲ್ಲಿ ಕಲ್ಲು ಕಟ್ಟಿ ಇಲ್ಲಿ ಬಿಡ್ತಾರೆ, ಆ ಥರದ್ದು. ಓಕೆ, ಎ ರಬ್ಬರ್ ಕಾರ್ಡ್ ಕ್ಯಾಟಪ್ಲಟ್ ಹ್ಯಾಸ್ ಕ್ರಾಸ್ ಸೆಕ್ಷನಲ್ ಏರಿಯಾ 25 millimeter square and initial length of the rubber cord is 10 centimeter. It is stretched to 5 centimeter and then released to project a missile. ಇಲ್ಲೇನು ಗಿಸೈಲ್ ಇಲ್ಲ, ಇಲ್ಲಿ ಒಂದು ಕಲ್ಲು ಅಂತ ಇಟ್ಕೊಳ್ಳಿ, ಆಫ್ ಮಾಸ್ 5 grams, taking the Young's modulus is 5 into 10 power 8 Newton per meter square. ವೆಲಾಸಿಟಿ ಆಫ್ ದಿ ಪ್ರೊಜೆಕ್ಟೆಡ್ ಮಿಸೈಲ್, ವೆಲಾಸಿಟಿ ಕೇಳಿದ್ದಾರೆ ನೋಡಿ. ನೀವು 5 ಗ್ರಾಮ್ ಕಲ್ಲನ್ನು ಈ ಥರ ಒಂದು ಕ್ಯಾಟಪ್ಲೆಟ್ಗೆ ಹಾಕಿ ಹೊಡೆದ್ರೆ ಎಷ್ಟು ವೆಲಾಸಿಟಿಲಿ ಹೋಗುತ್ತೆ ಅಂತ ಇವತ್ತು ಕಂಡುಹಿಡಿತೀರಾ. ಓಕೆ, ಸೊ ಯಂಗ್ಸ್ ಮಾಡ್ಯುಲಸ್ ಆಫ್ ರಬ್ಬರ್ ಅಲ್ವಾ, ವಿಲ್ ಬಿ ನಥಿಂಗ್ ಬಟ್ ಫೋರ್ಸ್ ಡಿವೈಡೆಡ್ ಬೈ ಏರಿಯಾ. ನನಗಿನ್ನ ಮುಂಚೆ ನೀವು ಆನ್ಸರ್ ಕೊಡ್ಬೋದು, ಎಲ್ ಡಿವೈಡೆಡ್ ಬೈ ಡೆಲ್ಟಾ ಎಲ್. ಸೊ ನನಗೆ ಫೋರ್ಸ್ ಎಷ್ಟು ಅಂತಾದರೆ ವೈ ಇಂಟು ಎ ಇಂಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್ ಅಂತ ಆಯಿತು. ಸೊ ನಾವು ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಇಸ್ ಈಕ್ವಲ್ ಟು ನೋಡಿ 5 into 10 power 8 ಹಾಕೋಣ ಇಂಟು 25 into 10 power minus 6 into 5 into 10 power minus 2 whole thing divided by 10 into 10 power minus 2 which will be 6,250 Newton. ಓಕೆ, ಸೊ ಏನಾಗುತ್ತೆ, ಕೈನೆಟಿಕ್ ಎನರ್ಜಿ ಆ ಕಲ್ಲು ಹೋಗಿದೆಯಲ್ಲ ಅದರದ್ದು ಕೈನೆಟಿಕ್ ಎನರ್ಜಿ ವಿಲ್ ಬಿ ದಿ ಪೊಟೆನ್ಷಿಯಲ್ ಎನರ್ಜಿ ಆಫ್ ರಬ್ಬರ್. ರಬ್ಬರಲ್ಲಿ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಮಾಡಿದ್ವಿ ಅಷ್ಟು ಕೈನೆಟಿಕ್ ಎನರ್ಜಿನಲ್ಲಿ ಆಚೆ ಹೋಗುತ್ತೆ. ದೇರ್ ಫಾರ್ ಕೈನೆಟಿಕ್ ಎನರ್ಜಿ ನಮಗೆ ಗೊತ್ತು, ಹಾಫ್ mv ಸ್ಕ್ವೇರು. ಪೊಟೆನ್ಷಿಯಲ್ ಎನರ್ಜಿ ಇದ್ರದ್ದು ಹಾಫ್ ಎಫ್ ಇಂಟು ಡೆಲ್ಟಾ ಎಲ್ ಅಲ್ವಾ. ಸೊ ವೆಲಾಸಿಟಿ ಮಾಡೋದಾದರೆ, ವೆಲಾಸಿಟಿ ಇಲ್ಲಿ ಬರಿತೀನಿ, ವಿ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಫ್ ಇಂಟು ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಮ್. ಮಿಕ್ಕಿದೆಲ್ಲ ಟರ್ಮ್ಸ್ ಗೊತ್ತಿದೆ ನಮಗೆ, ಇಲ್ಲಿ ಬರಿತೀನಿ 6250 ಇಂಟು 5 ಇಂಟು 10 power minus 2 whole thing divided by 5 into 10 power minus 3. It will be square root of 62500 which will be 250 meter per second. ನೋಡಿ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಮೆಲ್ರಿಗೂ ಬರ್ತಿದ್ಯಾ ಅಂತ. ಓಕೆ ನೋಡಿ, ಸೀದಾ ನೋಡ್ತಾನೆ ಗೊತ್ತಾಗುತ್ತೆ. 20 ಅಂತೂ ಇರೋಕ್ಕೆ ಸಾಧ್ಯನೇ ಇಲ್ಲ, 10 ಇರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ ಇಲ್ಲಿರೋ ನಂಬರ್ಸ್ ಎಲ್ಲ ಯಾವುದು 10 ಸಿಂಪ್ಲಿಫೈ ಆಗಲ್ಲ. ಸೊ ದಿ ಕ್ವೆಶನ್ ಈಸ್ ಓನ್ಲಿ ಬಿಟ್ವೀನ್ 250 and 200. ಎನಿವೆ ನೀವು ಕ್ಯಾಲ್ಕುಲೇಟೇ ಮಾಡ್ಬೋದು, ವಿತಿನ್ 1 minute ಡೆಫಿನೆಟ್ ಆಗಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಹೋಪ್ ಆಲ್ ಆಫ್ ಯು ಹವ್ ಗಾಟ್ ಆನ್ಸರ್ ಸಿ ಆಸ್ ದಿ ಕರೆಕ್ಟ್ ಆಪ್ಷನ್. ತುಂಬ ಜನಕ್ಕೆ ಸಿಕ್ಕಿದೆಯಾ? ವೆರಿ ಗುಡ್, ತುಂಬ ಜನ ಮಾಡಿದ್ದೀರಾ, ಎಕ್ಸಲೆಂಟ್, ಗುಡ್. ಇದೇ ಜೋಶಲ್ಲಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ.
A body of mass 10 kg is attached to a wire of radius 3 centimeter. Its breaking stress is 4.8 into 10 power 7 Newton per meter square. The area of cross section of the wire is 10 power minus 6 meter square. What is the maximum angular velocity with which it can be rotated in the horizontal circle ಅಂತ ಇದೆ. ಓಕೆ, ನಿಮ್ಗೆ ಜ್ಞಾಪಕ ಇದ್ರೆ ನಾನು ಇದ್ರದ್ದೆಲ್ಲ ಫಾರ್ಮುಲಾ ಎಲ್ಲ ಹೇಳಿದ್ದೆ, ಬಟ್ ಸ್ಟಿಲ್ ಇಟ್ ಸ್ಲೈಟ್ಲಿ ಡಿಫ್ರೆಂಟ್ ಆಗಿದೆ. ಸೊ ಸ್ಟ್ರೆಸ್ ಏನು ಕೊಟ್ಟಿದ್ದಾರೆ, ಸ್ಟ್ರೆಸ್ಸನ್ನು ಫೋರ್ಸ್ ಬೈ ಏರಿಯಾ ಅಂತ ಇಟ್ಕೊಳ್ಳೋಣ ನಾವು, ವಿಚ್ ಇಸ್ 4.8 ಇಂಟು 10 ಪವರ್ 7 ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಂತ ಇಟ್ಕೊಳ್ಳೋಣ. ನನಗೆ ಫೋರ್ಸ್ ಮಾತ್ರ ಬೇಕು ಅನ್ನೋದಾದರೆ 4.8 ಇಂಟು 10 ಪವರ್ 7 ಇಂಟು ಏರಿಯಾ ಅಂತ ಆಗುತ್ತೆ. ಸೊ ಈ ಫೋರ್ಸ್ ಯಾವುದಪ್ಪ ಅಂದರೆ ರೊಟೇಷನಲ್ ಇರೋದ್ರಿಂದ ಎಮ್ ವಿ ಸ್ಕ್ವೇರ್ ಡಿವೈಡ್ ಆರ್ ಆಯಿತು. ಸೊ ಎಮ್ ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ವಿಲ್ ಬಿ ಈಕ್ವಲ್ ಟು 4.8 ಇಂಟು 10 ಪವರ್ 7 ಇಂಟು ಏರಿಯಾ ಅಂತ ಬರ್ಕೋಬೋದು ನಾನು ಅದನ್ನು. ಸೊ ಇಲ್ಲಿ ಏರಿಯಾ ಕೂಡ ಕೊಟ್ಟಿದ್ದಾರೆ, ಅದನ್ನು ಸಿಂಪ್ಲಿಫೈ ಮಾಡೋಣ, ತುಂಬ ಈಸಿ ಆಗುತ್ತೆ. 10 ಪವರ್ ಮೈನಸ್ 6 ಇದೆ ನೋಡಿ, ಮೈನಸ್ 6 10 ಪವರ್ ಮೈನಸ್ 1 ಆಯಿತು. ಸೊ 4.8 ಇಂಟು 10 ಇಸ್ 48. ಸೊ ಸಿಂಪ್ಲಿಫೈ ಆಗೇ ಹೋಯ್ತು. ಸೊ 48 ಅಂತ ಬರ್ಕೊಳ್ಳಿ. ಸೊ ವಿನ ನಾವೇನು ಬರೀಬೋದು, ವಿ ಇಸ್ ಈಕ್ವಲ್ ಟು ಆರ್ ಟೈಮ್ಸ್ ಒಮೇಗಾ ಅಲ್ವಾ. ದೇರ್ ಫಾರ್ ಎಮ್ ಆರ್ ಸ್ಕ್ವೇರ್ ಒಮೇಗಾ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ವಿಲ್ ಬಿ ಈಕ್ವಲ್ ಟು 48 ಅಂತ ಆದರೆ ಒಮೇಗಾ ಸ್ಕ್ವಯರ್ ವಿಲ್ ಬಿ 48 ಡಿವೈಡೆಡ್ ಬೈ ಎಮ್ ಟೈಮ್ಸ್ ಆರ್ ಆಗುತ್ತೆ. ಒಂದು ಆರ್ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. ಸೊ ಒಮೇಗಾ ಎಷ್ಟಾಗುತ್ತೆ, ಒಮೇಗಾ ವಿಲ್ ಬಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 48 divided by 10 into 0.3. Simplify ಮಾಡಿದ್ರೆ square root of 16, which is 4 radian per second. 4 radians per second. ಯಾವುದು, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ತುಂಬ ಜನಕ್ಕೆ ಬಂದಿದೆಯಾ? ಕೆಲವರು ಮಾಡಿದ್ದೀರಾ, ಸಿಂಪ್ಲಿಫೈ ಮಾಡಿದ್ದೀರಾ? ವೆರಿ ಗುಡ್, ಎಕ್ಸಲೆಂಟ್. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಗ್ರೇಟ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನಾನು ಫಾಸ್ಟಾಗಿ ಹೋಗ್ತಿದ್ರೆ ಹೇಳಿ, ನಾನು ಸ್ವಲ್ಪ ಸ್ಲೋ ಆಗಿ ಹೋಗ್ತೀನಿ. ಏನು ಅಂದರೆ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಮಾಡೋಣ ಅನ್ನೋದಕ್ಕೋಸ್ಕರ ಸ್ವಲ್ಪ ಮುಂದೆ ಹೋಗ್ತಿದ್ದೀನಿ. ಓಕೆ, ನೋ ಪ್ರಾಬ್ಲಮ್. ದ ಲೆಂತ್ ಆಫ್ ಎ ಮೆಟಲ್ ಈಸ್ L1 ವೆನ್ ದ ಟೆನ್ಷನ್ ಇನ್ ಇಟ್ ಇಸ್ T1 ಆ್ಯಂಡ್ ಈಸ್ L2 ವೆನ್ ದ ಟೆನ್ಷನ್ ಇಸ್ T2. ಓಕೆ, ಸಿಂಪಲ್. L1 ಲೆಂತ್ ಇದ್ದಾಗ ಟೆನ್ಷನ್ T1 ಇರುತ್ತೆ, L2 ಲೆಂತ್ ಇದ್ದಾಗ ಟೆನ್ಷನ್ T2 ಇರುತ್ತೆ. ದಿ ಒರಿಜಿನಲ್ ಲೆಂತ್ ಆಫ್ ದಿ ವೈರ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ನೋಡಿ, ನಿಮಗೆ ಸೊಲ್ಯೂಷನ್ ನೀಟಾಗಿ ಗೊತ್ತಾಗೋದು ಅಂದರೆ ನೋಡಿ, ಈ ಥರ ಇತ್ತದು ಆಬ್ಜೆಕ್ಟು, ಇದಕ್ಕೊಂದು ಮಾಸ್ ಅಟ್ಯಾಚ್ ಮಾಡಿ ಆಯಿತಾ. ಸೊ ಇಲ್ಲಿ ಒಂದು ಟೆನ್ಷನ್ ಇರುತ್ತೆ, ವೆಯ್ಟ್ ಎಮ್ ಜಿ ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇದಕ್ಕೊಂದು ಒರಿಜಿನಲ್ ಲೆಂತ್ ಇತ್ತು. ಫಸ್ಟು ಟೆನ್ಷನ್ T1 ಅಪ್ಲೈ ಮಾಡಿದಾಗ ಲೆಂತು ಎಲ್ಲಿದ್ದು L1 ಆಯಿತು. T2 ಟೆನ್ಷನ್ ಅಪ್ಲೈ ಮಾಡಿದಾಗ ಲೆಂತ್ ಎಲ್ಲಿದ್ದು L2 ಆಯಿತು, ಆಯಿತಾ. ಬಟ್ ಆ್ಯಕ್ಚುಲಿ ಒರಿಜಿನಲ್ ಇದೇನಪ್ಪ ಅಂದರೆ ಲೆಂತು L. ಸೊ ಇಫ್ L ಇಸ್ ದಿ ಒರಿಜಿನಲ್ ಲೆಂತ್ ಆಫ್ ದಿ ವೈರ್, ಇಫ್ L ಈಸ್ ದಿ ಒರಿಜಿನಲ್ ಲೆಂತ್ ಆಫ್ ದಿ ವೈರ್, ಚೇಂಜ್ ಇನ್ ಲೆಂತ್ ಇರುತ್ತಲ್ಲ, ಅದು ಡೆಲ್ಟಾ L1 ಅಂತ ಇಟ್ಕೊಳ್ಳೋಣ. ಅದೆಷ್ಟಿರುತ್ತಪ್ಪ ಅಂದರೆ L1 ಮೈನಸ್ L. ಅದೇ ಥರ ಚೇಂಜ್ ಇನ್ ಲೆಂತ್ ಆಫ್, ಇದು ಫಸ್ಟ್ ವೈರ್ದು, ಇದು ಫಸ್ಟ್ ವೈರ್ದು. ಅದೇ ಥರ ಸೆಕೆಂಡ್ ವೈರ್ದು ಚೇಂಜ್ ಕಂಡುಹಿಡಿಯೋದಾದರೆ ಸೆಕೆಂಡ್ ವೈರ್ದು ಎಷ್ಟಿರುತ್ತೆ, ಡೆಲ್ಟಾ L2 ವಿಲ್ ಬಿ ಈಕ್ವಲ್ ಟು L2 ಮೈನಸ್ L ಅಂತ ಬರ್ಕೊಳ್ಳಿ. ಸೊ ನನಗೆ ಯಂಗ್ಸ್ ಮಾಡ್ಯುಲಸ್ ಗೊತ್ತು, y ವಿಲ್ ಬಿ ಈಕ್ವಲ್ ಟು ಫೋರ್ಸ್ ಡಿವೈಡೆಡ್ ಬೈ ಏರಿಯಾ ಇಂಟು L ಡಿವೈಡೆಡ್ ಬೈ ಡೆಲ್ಟಾ L1. ಅದೇ ಥರ ಇವಾಗ ಇದೇನು ಚೇಂಜ್ ಆಗಿಲ್ವಲ್ಲ, ಯಂಗ್ಸ್ ಮಾಡ್ಯುಲಸ್ ಏನು ಚೇಂಜ್ ಆಗಿಲ್ವಲ್ಲ. ಸೊ ಅವಾಗ ಡೆಲ್ಟಿ ಡಿವೈಡೆಡ್ ಬೈ ಏರಿಯಾ ಇಂಟು L ಡಿವೈಡೆಡ್ ಬೈ ಡೆಲ್ಟಾ L2 ಅಂತ ಆಯಿತು. ಸೊ ಇದೆರಡನ್ನು ಈಕ್ವೇಟ್ ಮಾಡ್ಬೋದು ಅಂತ ಗೊತ್ತಾಯಿತು. ಸೊ T1 ಡಿವೈಡೆಡ್ ಬೈ ಡೆಲ್ಟಾ L1, ಯಾಕೆ ಗೊತ್ತಾ, ಎ ಮತ್ತು L ಇದೆರಡು ಕ್ಯಾನ್ಸಲ್ ಆಗಿಬಿಡುತ್ತೆ ಇಲ್ಲಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು T2 ಡಿವೈಡೆಡ್ ಬೈ ಡೆಲ್ಟಾ L2 ಅಂತ ಬರ್ಕೋಬೋದು ನೀನು. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ.
T1 ಡೆಲ್ಟಾ L1 ಏನು L1 ಮೈನಸ್ L. ಅದೇ ಥರ ಡೆಲ್ಟಾ L2 ಇಸ್ L2 ಮೈನಸ್ L ಅಂತ ಆಯಿತು. ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ T1 L2 ಮೈನಸ್ T1 L will be equal to T2 L1 minus T2 L ಆಗುತ್ತೆ ಅಲ್ವಾ. ಸೊ ಒರಿಜಿನಲ್ ಲೆಂತ್ L ಬೇಕು ಅನ್ನೋದಾದರೆ ಇಟ್ ವಿಲ್ ಬಿ T2 L1 ಮೈನಸ್ T1 L2 ಡಿವೈಡೆಡ್ ಬೈ T2 ಮೈನಸ್ T1. ಇದು ನಿಮಗೆ ಒಂಥರ ಈ ಪುಲ್ಲಿ ಪ್ರಾಬ್ಲಮ್ಸಲ್ಲಿ ಟೆನ್ಷನ್ ಕಂಡಿಬೇಕಾದ್ರೆ ಅಥವಾ ಚೇಂಜ್ ಇನ್ ಲೆಂತ್ ಇರ್ತಿತ್ತಲ್ಲ ಆ ಥರ ಇದೆ ನೋಡಿ. ಓಕೆ, ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಅಲ್ವಾ ನೋಡಿ. ಓಕೆ, ತುಂಬ ಜನಕ್ಕೆ ಸಿಕ್ಕಿದೆಯಾ? ಆ್ಯಕ್ಚುಲಿ ತುಂಬ ಸಿಂಪಲ್ ಆಗಿದೆ. ಬಟ್ ಏನು ಅಂದರೆ ನೀವು ಒಂದೊಂದೇ ಸ್ಟೆಪ್ ಬರೆದ್ರೆ ನೀಟಾಗಿ ಸಾಲ್ವ್ ಮಾಡೋದು ತುಂಬ ಸಿಂಪಲ್. ಬಟ್ ಇದರೊಳಗೆ ಕ್ವಶನ್ಸ್ ಎಲ್ಲ ಹಿಂಗೆ ಇರುತ್ತೆ, ಡೈರೆಕ್ಟಾಗಿರುತ್ತೆ, ಬಟ್ ಆನ್ಸರ್ ಶೋರ್ ಆಗಿ ಬರುತ್ತೆ ನೀವು ಮಾಡಿದ್ರೆ, ಆ ಥರ ಇರುತ್ತೆ. ಓಕೆ ಗುಡ್, ವಿಲ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. If the ratio of radii of two wires of same material is 3:1 and the ratio of their lengths is 5:1, then the ratio of normal forces that will produce the same extension in the length of two wires is ಅಂತ ಕೇಳಿದ್ದಾರೆ. ಓಕೆ, ವೆರಿ ಸಿಂಪಲ್. ನಾವು ರೇಷಿಯೋ ಆಫ್ ದಿ ಫೋರ್ಸಸ್ ಕಂಡುಹಿಡಿಬೇಕಷ್ಟೇ. ಸೊ ಯಂಗ್ಸ್ ಮಾಡ್ಯುಲಸ್ ಗೊತ್ತೇ ಗೊತ್ತು. ಯಂಗ್ಸ್ ಮಾಡ್ಯುಲಸ್ is FL divided by A into delta L. ಇದರಿಂದ ನಂಗೇನು ಗೊತ್ತು, F ಅಂತ ನಮಗೆ ಗೊತ್ತು. F is equal to YA delta L divided by L ಅಂತ ಆಗುತ್ತೆ. ಸೊ ಇಲ್ಲೇನಾಯಿತು, F1 divided by F2. ನೋಡಿ, ಯಂಗ್ಸ್ ಮಾಡ್ಯುಲಸ್ ಎರಡೂ ಸಿಚುವೇಶನಲ್ಲಿ ಸೇಮ್ ಇರುತ್ತೆ. ವಿ ಆರ್ ಓನ್ಲಿ ಚೆಕಿಂಗ್ ದ ರೇಷಿಯೋಸ್ ಆಫ್ ಇದು ಅಷ್ಟೇ. ಸೊ ರೇಷಿಯೋ A1 ಡಿವೈಡೆಡ್ ಬೈ A2 ನೋಡಿ, ಎ ಇದೆ ನ್ಯೂಮರೇಟ್ರಲ್ಲಿ. ಸೊ A1 ಡಿವೈಡೆಡ್ A2 ಇಂಟು ಅದೇ ಥರ L2 ಡಿವೈಡೆಡ್ ಬೈ L1. ನೋಡಿ, ಏರಿಯಾನ πr² ಅಂತ ಬರೀಬೋದು. ಪೈ ಎರಡರಲ್ಲೂ ಸೇಮ್ ಇರುತ್ತೆ, ಸೊ ಅದನ್ನು ಬರೆಯಲ್ಲ ನಾನು. ಸೊ R1² ಡಿವೈಡೆಡ್ ಬೈ R2² ಇಂಟು L2 ಡಿವೈಡೆಡ್ ಬೈ L1 ಅಂತ ಬರೀತೀನಿ. ಸೊ ಇದು ಗೊತ್ತು, 4/1 ಇಂಟು 1/4 ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಇಟ್ ಬಿ ಇನ್ ದ ರೇಷಿಯೋ 1:1. ಸೊ ಆಪ್ಷನ್ ಡಿ ಈಸ್ ದಿ ಕರೆಕ್ಟ್ ಆನ್ಸರ್. ನಮಗೆ ನೋಡಿದ ತಕ್ಷಣ 4:1 1:4 ಅಲ್ಲಿ ತುಂಬ ಬರುತ್ತೆ ಅನ್ನೋ ಥರ ಮನಸ್ಸಲ್ಲಿರುತ್ತೆ. ಬಟ್ ದಟ್ ವಿಲ್ ನಾಟ್ ಹ್ಯಾಪನ್. ಇಟ್ ವಿಲ್ ಬಿ ಇನ್ ದ ರೇಷಿಯೋ 1:1. ಓಕೆ, ಸೊ ಟೈಮ್ ಇದೆ ಅಂದ್ಕೊಂಡಿದ್ದೀನಿ. ಇನ್ನೊಂದು ಪ್ರಾಬ್ಲಮ್ ತಗೋಣ. ಓಕೆ, a steel ring of radius r and cross-sectional area A is fitted onto a wooden disc of radius r. If the Young's modulus be E, then the force with which the steel ring is expanded is. ಎತ್ತಿನ ಗಾಡಿಗೆ, ಹಳೆ ಗಾಡಿ, ಇವಾಗಿನ ಥರ ಟೈರ್ ಗಾಡಿ ಅಲ್ಲ, ಎತ್ತಿನ ಗಾಡಿನಲ್ಲಿ ಆ ವುಡನ್ ಇದಿರುತ್ತಲ್ಲ, ಅದಕ್ಕೆ ಮೇಲ್ಗಡೆ ಒಂದು ರಿಂಗ್ ಹಾಕಿರ್ತಾರೆ, ಆಯಿತಾ. ಅದ್ರದ್ದು ಎಷ್ಟು ಎಕ್ಸ್ಪ್ಯಾನ್ಷನ್ ಆಗುತ್ತೆ ಅಂತ ನಾವು ತಿಳ್ಕೊಬೇಕು ಅನ್ನೋದು ನೋಡಿ. ಅದನ್ನೆಲ್ಲ ಅವಾಗ ರೀಪ್ಲೇಸ್ ಮಾಡ್ತಾ ಇರ್ತಾರೆ. ಅದರದ್ದು ಎಕ್ಸ್ಪ್ಯಾನ್ಷನ್ ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕಾದ್ರೆ ಇದೊಂದು ಸಿಂಪಲ್ ಪ್ರಾಬ್ಲಮ್, ಆಯಿತಾ. ನೋಡಿ, ಇನಿಷಿಯಲ್ ಲೆಂತ್ ಎಷ್ಟಿತ್ತು, ಸರ್ಕಂಫರೆನ್ಸ್ ಆಫ್ ದಿ ರಿಂಗ್ ಅಲ್ವಾ ಅದು. ಇನಿಷಿಯಲ್ ಲೆಂತ್ ಅಂದರೆ ಏನು, ಪೆರಿಮೀಟ್ರು ಈ ಕೇಸಲ್ಲಿ ಅಲ್ವಾ, ಅವತ್ತು ಹೇಳಿದ್ದೆ ನಾನು ನಿಮಗೆ, 2πr. ಅದೇ ಥರ ಫೈನಲ್ ಲೆಂತ್ ಅದರೊಳಗೆ ಹಾಕಾಗಿತ್ತಲ್ವ, ದೇರ್ ಫಾರ್ ಇಟ್ ಶುಡ್ ಬಿ 2πR. ಸೊ ಚೇಂಜ್ ಇನ್ ಲೆಂತ್ ಏನಪ್ಪ ಅಂದರೆ, change in length will be equal to 2πR minus 2πr ಅಂತ ಆಯ್ತು, ಆಯ್ತಾ. strain will be equal to 2πR minus R divided by initial length ಎಷ್ಟೋ 2πR ಇತ್ತು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2π ಕ್ಯಾನ್ಸಲ್ ಆಯಿತು. R minus small r divided by small r ಅಂತ ಆಗುತ್ತೆ.
ಈಗ ನಾವು ಯಂಗ್ಸ್ ಮಾಡ್ಯುಲಸ್ ತಗೊಂಡ್ರೆ ಅಥವಾ ಎಕ್ಸ್ಟೆನ್ಷನ್ ಏನಿರುತ್ತಪ್ಪ ಅಂದರೆ ಫೋರ್ಸ್ ಬೈ ಏರಿಯಾ ಬೈ ಡೆಲ್ಟಾ ಎಲ್ ಡಿವೈಡೆಡ್ ಬೈ ಎಲ್, ಸ್ಟ್ರೆಸ್ ಬೈ ಸ್ಟ್ರೈನ್. ಸೊ ಇವಾಗ ಇದನ್ನು ಎಫ್ ಬೈ ಎ ಬೈ ಚೇಂಜ್ ಏನು ಆರ್ ಮೈನಸ್ ಸ್ಮಾಲ್ ಆರ್ ಡಿವೈಡೆಡ್ ಬೈ ಸ್ಮಾಲ್ ಆರ್ ಅಂತ ಬರೀಬೋದು. ನನಗೆ ಫೋರ್ಸ್ ಮಾತ್ರ ಬೇಕು ಅನ್ನೋದಾದರೆ ಇಟ್ ವಿಲ್ ಬಿ ಎ ಟೈಮ್ಸ್ ಇ, ಇದನ್ನು ಇ ಅಂತ ಕರೆಯೋಣ ನಾವು, ಆಯಿತಾ. ಎ ಟೈಮ್ಸ್ ಇ ಇಂಟು ಆರ್ ಮೈನಸ್ ಸ್ಮಾಲ್ ಆರ್ ಡಿವೈಡೆಡ್ ಬೈ ಆರ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ತುಂಬ ಜನಕ್ಕೆ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೊಂದೇ ಕ್ರೂಷಲ್ ಐಡಿಯಾ ಇಲ್ಲಿ, ಇದೊಂದು ಗೊತ್ತಾದರೆ ಆಯಿತು. ಆಮೇಲೆ ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಿರೋ ಅಂಥದ್ದೇ ಫಾರ್ಮುಲಾ ಅಷ್ಟೇ. ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಷನ್ ಮಾಡಿಬಿಟ್ರೆ ಸಿಕ್ಕೋಗ್ಬಿಡುತ್ತೆ. ಓಕೆ ಓಕೆ ಇನ್ನೊಂದು ಪ್ರಾಬ್ಲಮ್ ತೊಗೊಳ್ಬೋದು ಅಂತ ಅನ್ಸುತ್ತೆ, ತೊಗೊಳ್ಳೋಣ. ತುಂಬ ಜನಕ್ಕೆ ಆನ್ಸರು ಸಿಕ್ಕಿರ್ಬೋದು ಇಲ್ಲಿ. ಓಕೆ, ದ ಗಿವನ್ ಗ್ರಾಫ್ ಶೋಸ್ ದಿ ಎಕ್ಸ್ಟೆನ್ಷನ್ ಡೆಲ್ಟಾ ಎಲ್ ಆಫ್ ದಿ ವೈರ್ ಆಫ್ ಲೆಂತ್ 1 meter suspended from the top of a rope at one end with a load W connected to the other end. If the cross-sectional area of the wire is 10 power minus 6 meter square, calculate the Young's modulus of the material of the wire ಅಂತ ಕೇಳಿದ್ದಾರೆ. ಓಕೆ, ಈ ಗ್ರಾಫಿಂದ ನನಗೇನು ಗೊತ್ತಪ್ಪ ಅಂತಂದರೆ ನೋಡಿ, ಎಲ್ 10 ಪವರ್ ಮೈನಸ್ 4 ಮೀಟರ್ ಅಂತ ಗೊತ್ತಾಯ್ತು ಅಲ್ವಾ. ಇಲ್ಲಿ ನೋಡಿ, ಇಲ್ಲಿದೆ, ಆಯಿತಾ. ಸೊ ಫೋರ್ಸ್ 20 ನ್ಯೂಟನ್ ಅಂತ ಗೊತ್ತಾಯಿತು. ಸೊ ಈ ಜಾಗದಿಂದ ಶುರು ಮಾಡಿದ್ದೀವಿ. ಸೊ ಫೋರ್ಸು 20 ನ್ಯೂಟನ್ ಆಯಿತು. ಸೊ ಆ ಜಾಗದಲ್ಲಿ ಏರಿಯಾ ಅದು ಕೊಟ್ಟಿದ್ದಾರೆ ನಮಗೆ 10 ಪವರ್ ಮೈನಸ್ 6 ಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಲೆಂತ್ ಕೊಟ್ಟಿದ್ದಾರೆ 1 ಮೀಟರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಸೊ ಯಂಗ್ಸ್ ಮಾಡ್ಯುಲಸ್ ತುಂಬ ಸಿಂಪಲು, ಎಫ್ ಎಲ್ ಡಿವೈಡೆಡ್ ಬೈ ಎ ಟೈಮ್ಸ್ ಎಲ್. ನಾನು ಬೇಕಾದ್ರೆ ಒಂದು ನಿಮಿಷ ಕಾಯ್ತೀನಿ, ಪಟ್ ಅಂತ ಆನ್ಸರ್ ಹೇಳಿ. ಓಕೆ, ಗ್ರಾಫ್ ನಿಂಗೆ ಓದಿದ್ರೆ ಗೊತ್ತಾಯ್ತು ನಿಮಗೆ, ಆಯಿತಾ. ದ ಗಿವನ್ ಗ್ರಾಫ್ ಶೋಸ್ ದಿ ಎಕ್ಸ್ಟೆನ್ಷನ್ ಆಫ್ ದಿ ವೈರ್ ಆಫ್ ಲೆಂತ್ 1 ಮೀಟರ್. ನೋಡಿ, ಆಫ್ ಲೆಂತ್ 1 ಮೀಟರ್ ಅಂದರೆ ಈ ಜಾಗ ಅಂತ ಅರ್ಥ ಅಲ್ವಾ. ಸಸ್ಪೆಂಡೆಡ್ from the top of the roof at one end with a load W connected to the other end. If the cross-sectional area, calculate the Young's modulus. ಗ್ರಾಫ್ ಕೊಟ್ಟಿರೋದ್ರಿಂದ ನಾವು ಗ್ರಾಫಿಂದ ನೋಡ್ಕೋಬೇಕಾಗ್ತದನ್ನ, ಆಯಿತಾ. ಸೊ ಇಲ್ಲಿ ತನಕ ಇಲ್ಲಿ ಕನೆಕ್ಟ್ ಮಾಡಿದ್ದಾರೆ, ಇದು ಸೀಲಿಂಗ್ ಇದೆ, ಇಲ್ಲಿಂದ ಕನೆಕ್ಟ್ ಮಾಡಿದ್ದಾರೆ. ಇಲ್ಲಿಂದ ಎಕ್ಸ್ಪೆನ್ಷನ್ ಶುರು ಆಗುತ್ತೆ ನೋಡಿ, 10 ಪವರ್ ಮೈನಸ್ 4 ಇದೆ ಅಲ್ಲಿ ಅಲ್ವಾ. ಸೊ ಕ್ಯಾಪಿಟಲ್ ಎಲ್ ಗೊತ್ತು, ಸ್ಮಾಲ್. ಸೊ ನೀವು ಯಾವ ಡಿಸ್ಟೆನ್ಸ್ ಆದರೂ ತೊಗೊಳ್ಳಿ, 1 ಇಂದ 2 ತೊಗೊಳ್ಳಿ, 2 ಇಂದ 3 ತೊಗೊಳ್ಳಿ, 3 ಇಂದ 4 ತೊಗೊಳ್ಳಿ, ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಎಕ್ಸ್ಟೆನ್ಷನ್ ಎಷ್ಟಾಗ್ತಿದೆ ಅಂತ ಗೊತ್ತಾಗ್ತದೆ. ಕರೆಸ್ಪಾಂಡಿಂಗ್ ಆಗಿ ಅದರದ್ದು ಆ್ಯಕ್ಚುಯಲ್ ಲೆಂತ್ ಒರಿಜಿನಲ್. ಇವಾಗ ನೆಕ್ಸ್ಟ್ ನೀವು 2 ಇಂದ 3 ತೊಗೋಬೇಕು ಹೋದರೆ 1 ಪ್ಲಸ್ 10 ಪವರ್ ಮೈನಸ್ 4 ಆ್ಯಡ್ ಮಾಡ್ಕೋಬೇಕು ನೀವು, 0.0001. ಯಾಕೆಂದರೆ ಒರಿಜಿನಲ್ ಲೆಂತ್ ಅದಾಗಿರುತ್ತೆ. ನೆಕ್ಸ್ಟ್ ಅದ್ರದ್ದು ಮೇಲೆ ಚೇಂಜ್ ಆಗಿರುತ್ತೆ ಅಲ್ವಾ. ಆನ್ಸರ್ ನಿಮ್ಮೆಲ್ರಿಗೂ ಎಷ್ಟು ಬಂದಿರುತ್ತೆ? 2. ನನಗೆ ಗೊತ್ತು ಎಷ್ಟು ಬಂದಿರುತ್ತೆ ನಿಮಗೆ ಅಂತ. 20 ಇಂಟು 10 ಪವರ್ 10 ಬಂದಿರುತ್ತೆ. ಅದನ್ನು ನಾವು 2 ಇಂಟು 10 ಪವರ್ 11 ಅಂತ ಬರೀಬೋದು, ಆಯಿತಾ. ಆಪ್ಷನ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ತುಂಬ ಜನಕ್ಕೂ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇನ್ನೊಂದು ಪ್ರಾಬ್ಲಮ್ ಮಾಡೋಣ, ಮಾಡಿಬಿಟ್ಟು ಆಮೇಲೆ ನಿಲ್ಲಿಸೋಣ. ಓಕೆ, ತುಂಬ ಜನಕ್ಕೆ ಇದು ಬಂದಿರುತ್ತೆ. Okay, a metallic rod breaks when strain produced is 0.2%. The Young's modulus of the material of the rod is 7 into 10 power 9 Newton per meter square. What should be its area of cross section to support a load of, ನೋಡಿ ಇಲ್ಲಿ 110 ಅಂತ ಇದನ್ನು ಚೇಂಜ್ ಮಾಡ್ಕೊಳ್ಳಿ, ಲೋಡ್ ಆಫ್ 10 ಪವರ್ 4 ನ್ಯೂಟನ್. ಅಷ್ಟು ಕಮ್ಮಿ ಲೋಡ್ ಇರೋಕ್ಕೆ ಸಾಧ್ಯ ಅಲ್ಲ. ಸೊ 10 ಪವರ್ 4 ನ್ಯೂಟನ್ ಅಂತ ಮಾಡ್ಕೊಳ್ಳಿ, ಆಯಿತಾ. ಮಾಡಿಕೊಂಡ್ರೆ ಈಗಾಗ ಮ್ಯಾಕ್ಸಿಮಮ್ ಪಾಸಿಬಲ್ ಸ್ಟ್ರೈನ್ ಏನು? ಮ್ಯಾಕ್ಸಿಮಮ್ ಪಾಸಿಬಲ್ ಸ್ಟ್ರೈನ್ ಇಸ್ ಈಕ್ವಲ್ ಟು 0.2 ಡಿವೈಡೆಡ್ ಬೈ 100 ಮಾಡ್ಕೋಬೋದು. ಏರಿಯಾ ಅಲ್ವಾ, ಏರಿಯಾ ಏನಾಗುತ್ತೆ? ಫೋರ್ಸ್ ಡಿವೈಡ್ ಬೈ ಯಂಗ್ಸ್ ಮಾಡ್ಯುಲಸ್ ಇಂಟು ಸ್ಟ್ರೈನ್ ಆಗುತ್ತೆ. ಓಕೆ, ತುಂಬ ಸಿಂಪಲ್ಲು. ಫೋರ್ಸ್ ಅಂತೂ ಗೊತ್ತು, 10 ಪವರ್ 4. ಇದು ದಿಸ್ ಡಿವೈಡೆಡ್ ಬೈ 100 ಅಲ್ವಾ. ಸೊ ಸ್ಟ್ರೈನ್ 0.2 ಇಲ್ಲೇ ಇರುತ್ತೆ, 100 ಮೇಲ್ಗಡೆ ಬರುತ್ತೆ. ಸೊ 100 ಕೆಳಗಡೆ ಇಲ್ಲಿ ಬರ್ಕೊಂಡ್ಬಿಡ್ತೀನಿ.
ಸೊ ಯಂಗ್ಸ್ ಮಾಡ್ಯುಲಸ್ ಗೊತ್ತು 7 into 10 power 9 ಅಂತ ಇಂಟು 0.2 ಸಿಂಪ್ಲಿಫೈ ಮಾಡಿ ಆನ್ಸರ್ ಬರುತ್ತೆ. ಓಕೆ ನೋಡಿ 10 power 4 2 ಇದೆ, 10 power 6 ಅಂತ ಬರ್ಕೊಳ್ಳಿ, ಟೈಮ್ ಅಷ್ಟೇ ಬೇಡ. ಸೊ 0.2 ಅಂದರೆ 7 2s are 14, 1.2 ಆಯಿತು ಇಂಟು 10 power 9 ಆಯಿತು. ಇದನ್ನ ಮೇಲ್ಗಡೆ ಕಳಿಸಿದ್ರೆ 1/1400 ಆಯಿತು, which is nothing but 7.14 into 10 power minus 4 meter square. ನೋಡಿ ಕರೆಕ್ಟಾಗಿ ಬಂದಿದೆಯಾ ಆನ್ಸರು ಅಂತ? ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಟೈಮು ಆಗ್ತಾ ಇದೆ. 9 ಬೇಡ, ಇನ್ನೊಂದು ಕ್ವಶನ್ ಮಾಡ್ಬಿಟ್ಟು ನಿಲ್ಲಿಸ್ಬೋಣ ಆಯಿತಾ? ತುಂಬ ಸಿಂಪಲ್ ಆಗಿದೆ ಕ್ವಶನು, ಒಂದೇ ಒಂದು ಕ್ವಶನು. ಎಲ್ಲ ರೆಡಿ ಇರಿ, ಬೇಗ ಪಟ್ ಅಂತ ಮಾಡಿ. ಇಲ್ಲಿ ಆಪ್ಷನ್ ಅಂತೂ ಕರೆಕ್ಟಾಗಿ ಗೊತ್ತಾಗಿದೆ ನಿಮಗೆ. ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಇಲ್ಲಿ ಅಲ್ವಾ? ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ. ಲಾಸ್ಟ್ ಪ್ರಾಬ್ಲಮ್ ಫಾರ್ ದಿ ಡೇ. ಓಕೆ, ಬೇಗ ಆನ್ಸರ್ ಹೇಳಿದ್ರೆ ನಿಮಗೆ ನಾನು ಸಿಕ್ಕಿದಾಗ ಚಾಕ್ಲೇಟ್ ಕೊಡ್ತೀನಿ. ದ ಫಾಲೋಯಿಂಗ್ 4 wires are made of same material. Which of these will have largest extension when the same tension is applied? ನೋಡಿ, ಸೇಮ್ ಟೆನ್ಷನ್ ಇಸ್ ಅಪ್ಲೈಡ್ ಅಂತ ಕೇಳಿದ್ದಾರೆ. ಐಡಿಯಾ ತುಂಬ ಸಿಂಪಲ್ ಆಗಿದೆ, ಟೈಮ್ ಆಗ್ತಿದೆ ಅದಕ್ಕೆ ಹೇಳ್ಬಿಡ್ತೀನಿ. ಯಂಗ್ಸ್ ಮಾಡ್ಯುಲಸ್, ನನಗಿನ ಮುಂಚೆ ಯಾರನ್ನ ಆನ್ಸರ್ ಹೇಳಿದ್ರೆ ವೆರಿ ಗುಡ್. ಓಕೆ, ಆಪ್ಷನ್ T tension divided by area divided by change in length divided by actual length. So this implies the change in length delta L will be equal to T into L divided by A into Y. So this will be T divided by Y into L divided by A. So ನೋಡಿ, T by Y ಕಾನ್ಸ್ಟೆಂಟ್. ಯಾಕೆ ಹೇಳಿ? ಟೆನ್ಷನ್ ಕಾನ್ಸ್ಟೆಂಟ್ ಇದೆ, ಆಮೇಲೆ ಯಂಗ್ಸ್ ಮಾಡ್ಯುಲಸ್ ಕೂಡ ಕಾನ್ಸ್ಟೆಂಟ್ ಇರುತ್ತೆ. Therefore, delta L is proportional to, delta L is proportional to actual length divided by area ಆಯಿತು. ಸೊ L by A is largest ಯಾವುದರಲ್ಲಿ ಅಂತ ಚೆಕ್ ಮಾಡಬೇಕು. ಈ ಲಾರ್ಜೆಸ್ಟ್ ಇನ್ ವಿಚ್ ಕೇಸ್? ಇನ್ ಫಸ್ಟ್ ಕೇಸ್ ನೋಡಿ, ಫಸ್ಟ್ ಕೇಸ್. Therefore, option A is the correct answer. ಆಯ್ತಾ? ಸೊ ಗೊತ್ತಾಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಸಿ ಅಲ್ಲ, ಕರೆಕ್ಟ್ ಆಪ್ಷನ್ ಎ. ಓಕೆ, ಫೈನ್, ಗುಡ್. ತುಂಬ ಸ್ಪೀಡಾಗೆ ಮಾಡಿದ್ದೀವಿ. ಸ್ವಲ್ಪ ಡೀಟೇಲಾಗಿ ಬೇಕಿತ್ತು ಥಿಯರಿ ಕೂಡ, ಅದಕ್ಕೆ ಒಂದು ಸ್ವಲ್ಪ ಡೀಟೇಲಾಗಿ ಹೋದೆ, ಇಲ್ಲಾಂದರೆ ಇನ್ನೊಂದು 10 ಪ್ರಾಬ್ಲಮ್ ಡೆಫಿನೆಟಾಗಿ ಮಾಡಿರ್ಬೇಕಾಯಿತು. ಬಟ್ ಐಡಿಯಾ ತುಂಬ ಜಾಸ್ತಿ ಪ್ರಾಬ್ಲಮ್ ಮಾಡೋದಲ್ಲ, ಬಟ್ ಐಡಿಯಾ ಗೊತ್ತಾಗಿ ಅದನ್ನು ಹೆಂಗೆ ಅಪ್ಲೈ ಮಾಡೋದು ಅಂತ ಅದನ್ನು ನಾವು ಮಾಡ್ತಾ ಇದ್ದೀವಿ. ಲಾಸ್ಟಲ್ಲಿ ಹೆಂಗಿದ್ರು ಇನ್ನೊಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸೊ ಐಡಿಯಾ ತಿಳ್ಕೊಳ್ಳಿ. ಒಂಥರ ಬೇಸಿಕ್ ನಾವು ಏನೇನು ಮಾತಾಡಿದ್ವೋ ಅಷ್ಟದು ಐಡಿಯಾ ಮೇಲೆ ಪ್ರಾಬ್ಲಮ್ಸ್ ಮಾಡಿದ್ದೀವಿ. ಬೇಸಿಕಲಿ ಇದೇ ಜಾಸ್ತಿ ಇರೋದು. ಯು ಕ್ಯಾನ್ ಆಲ್ಸೋ ಟ್ರೈ ಬಲ್ಕ್ ಮಾಡ್ಯುಲಸ್ ಮೇಲೆ, ಇದ್ರ ಮೇಲೆ ಒಂದೆರಡು ಪ್ರಾಬ್ಲಮ್ ಟ್ರೈ ಮಾಡಿ. ಏನಿಲ್ಲ, ಡೆಲ್ಟಾ ಎಲ್ ಬದಲು ಡೆಲ್ಟಾ ವಿ ಆಗುತ್ತೆ, ವಿ ಡಿವೈಡೆಡ್ ಬೈ ವಿ ಅಂತ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಚೇಂಜಸ್ ಆಗಲ್ಲ. ಸೊ ವೆರಿ ಗುಡ್, ಐ ಆಲ್ಸೋ ಎಂಜಾಯ್ಡ್. ಸೊ ಗುಡ್ ಈವ್ನಿಂಗ್ ಒನ್ಸ್ ಅಗೇನ್ ಎಲ್ರಿಗೂ. ಹ್ಯಾವ್ ಎ ನೈಸ್ ಡೇ. ಓಕೆ, ನೆಕ್ಸ್ಟ್ ಸಿಗೋಣ.